ಅಣ್ಣ ನನಗೆ ಗೊತ್ತಣ್ಣ ನೀನೇನು ತಪ್ಪು ಮಾಡಿರಲ್ಲ ಅಂತ. ಆದರೂ ನೀನು ಯಾಕೆ ಇಲ್ಲಿದ್ಯಾ? ಯಾರಾದರೂ ಏನಾದರೂ ಮಾಡಿದ್ರಾ? ಹಾಂ, ನಿನ್ನನ್ನು ಯಾರೆಲ್ಲಿ ಸಿಕ್ಕಾಕ್ಸಿದ್ದಾರೆ? ಏನಾದರೂ ಹೇಳೋಣ. ನಿನ್ನ ಕೈ ಮುಗಿತೀನಿ, ಏನಾಯ್ತು ಅಂತ ಹೇಳು. ವೆಂಕಣ್ಣ, ನಿನ್ಗೇನು ಗೊತ್ತಿಲ್ಲ ಅಂತ ಸುಮ್ಮನಿದ್ರೆ ಹೆಂಗೆ? ಏನಾಯ್ತು ಅಂತ ಹೇಳೋಣ. ಅಣ್ಣ ನಿನಗೆ ಗೊತ್ತಿಲ್ಲ ಅಂದರೆ ನಾವು ನಿಮ್ಮನ್ನ ಹೇಗೆ ಹೊರಗೆ ಕರ್ಕೊಂಬರೋದು? ಹಾಂ, ಏನಾದರೂ ವಿಷಯ ನಮಗೆ ಹೇಳು. ಸರ್, ಇವ್ರನ್ನ ಯಾಕೆ ಸರ್ ಇಲ್ಲಿ ಇಟ್ಕೊಂಡಿದ್ದೀರಾ? ಏನು ತಪ್ಪು ಮಾಡವ್ರೆ? ಅಲ್ಲ, ಇವ್ರನ್ನ ಈಗ ಹೊರಗಡೆ ಕರ್ಕೊಂಬರೋದು ಹೆಂಗೆ? ನಿಮ್ಗೆ ಏನಾದ್ರು ಗೊತ್ತಿದ್ರೆ ಹೇಳಿ ಸರ್. ಯಾರನ್ನ ಮಾತಾಡಬೇಕು? ದಯವಿಟ್ಟು ಏನಾದ್ರು ಒಂದು ಹೇಳಿ ಸರ್. ಆಕ್ಸಿಡೆಂಟ್ ಕೇಸ್ ಅನ್ನೋದೊಂದು ಗೊತ್ತು, ಅದು ಬಿಟ್ಟರೆ ಪೂರ್ತಿ ಡೀಟೇಲ್ ಬೇಕಂದರೆ ಒಂದು ಕೆಲಸ ಮಾಡಿ, ನೀವು ಯಾರಾದರೂ ಪರಿಚಯ ಇರೋ ಲಾಯರ್ ಇದ್ದರೆ ಅವ್ರ ಹತ್ರ ಹೋಗಿ ಇವ್ರ ಕೇಸ್ ನಂಬರ್ ಡೀಟೇಲೇ ಕೊಡಿ, ಅವರೇ ನಿಮ್ಗೆ ಪೂರ್ತಿ ಡೀಟೇಲ್ ಹೇಳ್ತಾರೆ. ನಿಮ್ಮಿಂದ ತುಂಬ ಉಪಕಾರ ಆಯ್ತು ಸರ್. ಆ ಕೇಸ್ ನಂಬರ್ ಆಮೇಲೆ ಬರ್ಕೊಟ್ಬಿಡಿ. ಹಾಂ ಸರಿ, ಅದನ್ನೇನೋ ಬೇಗ ಮುಗಿಸಿ, ಟೈಮ್ ಆಗುತ್ತೆ. 2 ನಿಮಿಷ ಸರ್, 2 ನಿಮಿಷ. ವೆಂಕಣ್ಣ, ನೀನೇನು ತಲೆ ಕೆಡಿಸ್ಕೊಬೇಡ. ನಾನು ಅವನೇ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾನು ನಿನ್ನ ಹೊರಗಡೆ ಕರ್ಕೊಂಡ್ಬರ್ತೀನಿ, ಸರಿಯೇ? ಮೇಡಮ್ರೆ, ಬನ್ನಿ ಹೋಗಮ್ಮ. ಅಕ್ಕ ಬನ್ನಿ.